ಲೋಕಾಯುಕ್ತ ತನಿಖೆ ಅಬ್ಜೆಕ್ಷನ್ ಹಾಕಿರೋದು ನಾನು ಹಾಕಿರೋದು. ಇದು ಸುಮಾರು ಕಟ್ಟಿ 30 ವರ್ಷ ಆಗಿದೆ. ಇದನ್ನು ಯಾರು ಕೇಳಿದ್ರೆ ನಮ್ಮದು ಟ್ರಸ್ಟು, ನಮ್ಮದು ಎಲ್ಲ ನಮ್ಮದೇ. ಆಮೇಲೆ ಹೊಡೆದಾಕ್ಸಕ್ಕೂ ಯಾರ ಹತ್ರ ಎನ್ಒಸಿನೂ ತಗೊಂಡಿಲ್ಲ, ಏನೂ ಇಲ್ಲ, ಪ್ರಮಾಣ ಪತ್ರಗಳು ಇಲ್ಲ, ಏನೂ ಇಲ್ಲ, ದಾಖಲೆಗಳೇ ಇಲ್ಲ. ಸರ್ಕಾರಿ ಜಾಗಗಳನ್ನು ಉಳಿಸುವಂತಹ ಜವಾಬ್ದಾರಿ ಸ್ಥಳೀಯ ಸಂಸ್ಥೆಗಳದ್ದಾಗಿರುತ್ತೆ. ಅಲ್ಲಿ ಅನಾಮಧೇಯವಾಗಿ ಕಟ್ಟಡಗಳು ನಿರ್ಮಾಣವಾಗ್ತವೆ. ತದನಂತರ ಅವು ವಿವಿಧ ತನಿಖಾ ಸಂಸ್ಥೆಗಳಿಗೆ ಹೋದಂತ ಸಂದರ್ಭದಲ್ಲಿ ಅವುಗಳನ್ನ ಯಥಾಸ್ಥಿತಿ ಕಾಪಾಡೋದಕ್ಕೆ ರಾತ್ರೋರಾತ್ರಿ JCBಗಳನ್ನ ತೆಗೆದುಕೊಂಡು ಹೋಗಿ ಆ ಒಂದು ಕಟ್ಟಡಗಳನ್ನ ಕೆಡುವಂತಹ ಅಥವಾ ತೆರವುಗೊಳಿಸುವಂತಹ ಕಾರ್ಯವನ್ನ ಮಾಡ್ತಾರೆ. ಆ ಒಂದು ವಿವಾದದ ಪೈಕಿ ಸದಾ ಒಂದಲ್ಲ ಒಂದು ವಿವಾದದಲ್ಲಿ ಸುದ್ದಿ ಮಾಡುವಂತ ಪುರಸಭೆ ಚಂದಾಪುರ ಪುರಸಭೆ. ಈ ಪುರಸಭೆಯಲ್ಲಿ ಇದೀಗ ಸಂತೆ ಜಾಗದಲ್ಲಿ ನಿರ್ಮಾಣವಾಗಿದೆ ಎನ್ನಲಾಗ್ತಾ ಇರುವಂತಹ ಈ ಒಂದು ಅಂಗಡಿ ಮಳಿಗೆಗಳನ್ನ ತೆರವುಗೊಳಿಸಲು ಯಾವುದೇ ರೀತಿಯಾದಂತಹ ನೋಟಿಸ್ ನೀಡದೆ ಕೇವಲ ಲೋಕಾಯುಕ್ತ ತನಿಖೆ ಸಂಸ್ಥೆಗೆ ತಪ್ಪಿಸಿಕೊಳ್ಳುವಂತಹ ಉದ್ದೇಶದಿಂದ ಈ ಒಂದು ಅಂಗಡಿಗಳನ್ನ ತೆರವುಗೊಳಿಸಲು ಪುರಸಭೆಯವರು ಮುಂದಾಗಿದ್ದಾರೆ. ಇದಕ್ಕೆ ತೀವ್ರವಾದಂತಹ ಆಕ್ಷೇಪವನ್ನ ದೂರುದಾರರು ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ ದೂರು ನೀಡಲಾಗಿದೆ. ಕಳೆದ 16 ವರ್ಷಗಳಿಂದಲೂ ಕೂಡ ಬಾಡಿಗೆಗಳನ್ನ ಇಲ್ಲಿ ಖಾಸಗಿ ವ್ಯಕ್ತಿಗಳು ಪಡಿತಿದ್ದಾರೆ. ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ರು, ಟ್ರಸ್ಟ್ ಮಾಡ್ಕೊಂಡ್ರು, ಇದಕ್ಕೆ ಯಾವುದೇ ಲೆಕ್ಕ ಇಲ್ಲ, ಪುರಸಭೆಯಿಂದ ಅನುಮತಿ ಇಲ್ಲ, ಪುರಸಭೆಗೆ ತೆರಿಗೆಯನ್ನು ಕೂಡ ಪಾವತಿಸ್ತಿಲ್ಲ ಇತ್ಯಾದಿ ಆರೋಪಗಳನ್ನ ದೂರುದಾರರು ಮಾಡ್ತಿದ್ದಾರೆ. ಈ ಒಂದು ಮಳಿಗೆಗಳನ್ನ ತೆರವುಗೊಳಿಸೋದಿಕ್ಕೆ ಈಗ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಏನಿದು ವಿವಾದ? ಚಂದಾಪುರದ ಪುರಸಭೆಯ ಮತ್ತೊಂದು ವಿವಾದವೇನು? ಇವರ ಎಡವಟ್ಟು ಏನು ಮತ್ತು ಈ ಒಂದು ಎಡವಟ್ಟಿನ ಬಗ್ಗೆ ದೂರುದಾರರು ಏನ್ ಹೇಳ್ತಾರೆ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಈ ಸಂದರ್ಭದಲ್ಲಿ ದೂರುದಾರರು ಏನ್ ಮಾತನಾಡೋದು ಅದೆಲ್ಲವನ್ನು ಕೂಡ ನೋಡಿ ಬರೋಣ ಬನ್ನಿ. ಲೋಕಾಯುಕ್ತ ತನಿಖೆ ಅಬ್ಜೆಕ್ಷನ್ ಹಾಕಿರೋದು ನಾನು ಹಾಕಿರೋದು. ಇದು ಸುಮಾರು ಕಟ್ಟಿ 30 ವರ್ಷ ಆಗಿದೆ. 30 ವರ್ಷ ಆಗಿರೋದ್ರನಿಕ ಇದಕ್ಕ ಇದು ಕಟ್ಟಡ ಕಟ್ಟಕ್ಕೆ ದಾಖಲೆನೂ ಯಾರು ಕೊಡಿಲ್ಲ. ಆಮೇಲೆ ಹೊಡೆದಾಕ್ಸಕ್ಕೂ ಯಾರ ಹತ್ರ ಎನ್ಒಸಿನೂ ತಗೊಂಡಿಲ್ಲ, ಏನೂ ಇಲ್ಲ, ಪ್ರಮಾಣ ಪತ್ರಗಳು ಇಲ್ಲ, ಏನೂ ಇಲ್ಲ, ದಾಖಲೆಗಳೇ ಇಲ್ಲ ಇವ್ರ ಹತ್ರ. ಆದರೆ ಈಗ ತನಿಖೆ ಬರೋ ಪಟ್ಕ ಎಲ್ಲ ಖಾಲಿ ಮಾಡಿಬಿಟ್ಟು ಖಾಲಿ ಜಾಗ ನೋಡ್ಸೋಕೆ ಐಡಿಯಾ ಮಾಡ್ತಾವ್ರೆ, ಸಾಕ್ಷಿ ನಾಶ ಮಾಡ್ತಾವ್ರೆ. ಆಮೇಲೆ ಮತ್ತೊಂದು ಇನ್ನೇನೆಂದರೆ ಸುಮಾರು ಇದು ಟ್ರಸ್ಟು ಸ್ಟಾರ್ಟ್ ಆಗಿ 28 ವರ್ಷ ಏನಾಗಿದೆ ಅಂತೆ. 28 ವರ್ಷಕ್ಕೂ ಒಂದು ತಿಂಗ್ಳಕ್ಕೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಬಂದೈತೆ. ಆ ದುಡ್ಡೆಲ್ಲ ಎಲ್ಲಿಕ್ಕವ್ರೋ ಏನು ಮಾಡವ್ರು ಅನ್ನೋದು ಯಾರಿಗೂ ಸುಳಿವೇ ಇಲ್ಲ. ಆಮೇಲೆ ವರ್ಷನೂ ರಿನ್ಯೂವಲ್ ಮಾಡಿಸ್ಬೇಕಾಗಿತ್ತು ಟ್ರಸ್ಟು. ಅಧಿಕಾರಿಗಳಕ್ಕ ನೋಡಿಸಿ ಲೆಕ್ಕ ಆಡಿಟ್ ನೋಡಿಸ್ಬೇಕು, ಆಮೇಲೆ GST ಆಫೀಸ್ಗೆ ಲೆಕ್ಕ ನೋಡಿಸ್ಬೇಕು, ಇನ್ಕಮ್ ಆಫೀಸ್ಗೆ ಲೆಕ್ಕ ನೋಡಿಸ್ಬೇಕು, ಎಲ್ಲೂ ಲೆಕ್ಕನೇ ನೋಡಿಸ್ತಲ್ಲ. ಅದೇನು ಮಾಡೋರು ಅನ್ನೋದೇ ಗೊತ್ತಿಲ್ಲ. ಕೋಟ್ಯಾಂತರ ರೂಪಾಯಿ ಹಣ ಇತ್ತು ಅಂತ ಸುಳಿ ಬಂದೈತೆ. ಆದರೆ ದುಡ್ಡು ಯಾರ ಹತ್ರ ಐತೆ ಏನು ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆ ದುಡ್ಡು ಏನು ಮಾಡೋರು ಅನ್ನೋದೇ ಗೊತ್ತಿಲ್ಲ. ಇದು ಸರ್ಕಾರಿ ಜಾಗ, ಸಂತೆ ಮಾರುಕಟ್ಟೆ ಜಾಗದಲ್ಲಿ ಇವರು ಅಕ್ರಮವಾಗಿ ಕಟ್ಕೊಂಡು ಇದು ಇಲ್ಲಿ ಬರೋ ದುಡ್ಡೆಲ್ಲ ದುರುಪಯೋಗ ಮಾಡ್ಕೊಂಡು ಬೇರೆ ವ್ಯವಹಾರಗಳಿಗೆ ಹಾಕ್ಕೊಂಡು ಗುಟ್ಟಂಗೆ ಮಾಡಿಸ್ತಾರೆ. ಒಬ್ಬ ನಾಗರಿಕನಿಗೂ ಇದ್ರ ಬಗ್ಗೆ ಸುಳಿವು ಯಾರಿಗೂ ಕೊಡ್ತಾ ಇಲ್ಲ. ಅದು ಗೊತ್ತಿಲ್ಲ. ನಾನು ಮಾಹಿತಿ ತಗೊಂಡಿದ್ದೀನಿ. ಟ್ರಸ್ಟ್ ಮುಖಾಂತರ ನಡೆಸ್ತಾ ಇದ್ದೀರ ಅನ್ನೋದು ದಾಖಲೆ ಪುರಸಭೆ ಕಡೆನೇ. ಅದು ಗೊತ್ತಿಲ್ಲ ಅವ್ರಿಗೂ, ಅಧಿಕಾರಿಗಳಿಗೂ ಇವರು ದಾಖಲೆ ಏನೂ ಕೊಡ್ತಾ ಇಲ್ಲ. ಸರ್ವೆ ನಂಬರ್ 117 ಸರ್ಕಾರಿ ಸಂತೆ ಜಾಗ ಪುರಸಭೆಗೆ ಮೀಸಲು ಅಲ್ಲ. ಪುರಸಭೆನಾಗ ಇಲ್ಲಿ ಬರೋ ಸುಂಕಲ್ಲ ಪುರಸಭೆಗೆ ಹೋಗ್ತೈತೆ. ಪುರಸಭೆ ಇದು ಮಾಡ್ತಾರೆ. ಇದು ಪುರಸಭೆ ಬಂಡವಾಳನೇ. ಇದು ಪುರಸಭೆಗೆ ಇಲ್ಲಿ ಬರೋ ಸಂಪಾದನೆ ಎಲ್ಲ ಪುರಸಭೆಗೆ ಸೇರೋದು. ಆದರೆ ಇದ್ರದ್ದು ಮಾತ್ರ ಪುರಸಭೆಗೆ ಸೇರ್ತಾ ಇರಲಿಲ್ಲ. ನಾವೇನು ಇದು ಪುರಸಭೆಗೆ ಸೇರಿಸ್ಕೊಳ್ರಿ. ಇವಾಗ ಪುರಸಭೆ ಕಚೇರಿ ಇಲ್ಲ, ಪುರಸಭೆ ಕಚೇರಿ ಮಾಡಿರಿ. ಅವ್ರು ಹೊಡೆದ ಹಾಳು ಮಾಡೋ ಬದಲು ಪುರಸಭೆ ಕಚೇರಿ ಮಾಡ್ಕೊಳ್ರಿ ಅನ್ನೋದು ನಮ್ಮ ಸಲಹೆ ಇತ್ತು. ಇವರು ಎಲ್ಲ ತಳ್ಳಿಬಿಟ್ಟು ಖಾಲಿ ಜಾಗ ನೋಡ್ಸೋಣ, ತನಿಖೆ ಬಂದವಾಗ ಲೋಕಾಯುಕ್ತ ತನಿಖೆ ಬಂದಾಗ ಖಾಲಿ ಜಾಗ ನೋಡ್ಸೋಣ ಅಂದ್ಬಿಟ್ಟು ಎಲ್ಲ ಹಾಳು ಮಾಡ್ತಾವ್ರೆ ಅಂತ ಇವತ್ತು ನೈಟು ಎಲ್ಲ ಹಾಳು ಮಾಡೋಕ್ಕೆ ರೆಡಿ ಆಗಿದ್ದರು. ನಾನು ಗ್ರೂಪ್ಗಳಿಗೆಲ್ಲ ಹಾಕಿ ಇದಾದಮೇಲೆ ಇವತ್ತು ಸ್ಟಾಪ್ ಮಾಡವ್ರೆ. 25 ವರ್ಷದಿಂದ ಇಲ್ಲಿ ಟ್ರಸ್ಟ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ₹1 ಯಾರಿಗೂ ತೋರಿಸ್ತೀರಾ ಇದು ದುಡ್ಡು ಕಬಳಿಸ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ಯಾರು ಕೇಳಿದ್ರೆ ನಮ್ಮದು ಟ್ರಸ್ಟು, ನಮ್ಮದು ಎಲ್ಲ ನಮ್ಮದೇ. ಇದು ಶನಿವಾರ ದೇವಸ್ಥಾನ ಟ್ರಸ್ಟು ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. ಇವರು ಕೃಷ್ಣಾರೆಡ್ಡಿ ಅನ್ನೋರು. ಇಲ್ಲಿ 12 ಜನ ಇದ್ದಾರೆ. ಇಲ್ಲಿ 12 ಜನದಲ್ಲಿ ಇವರು 1-2 ಮಾತ್ರ ಮುಂದೆ ನಿಂತ್ಕೊಂಡು ಎಲ್ಲ ಇದು ಮಾಡ್ತಾ ಇದ್ದಾರೆ. ಅದರಿಂದ
ಇವಾಗ ಯಾವುದೇ ಕಾರಣಕ್ಕೂ ₹1 ಪುರಸಭೆಗೆ ಹೋಗ್ತಾ ಇಲ್ಲ, ಇಲ್ಲ ಯಾವುದಕ್ಕೆ ಏನು ಅನ್ನೋದು ತೋರಿಸ್ತಾ ಇಲ್ಲ. ಎಲ್ಲದನ್ನು ಅವರೇ ಕಬಳಿಸ್ಕೊಂಡು ನುಗ್ಗುತ್ತಾ ಇದ್ದಾರೆ. ಇಲ್ಲ ಅಧಿಕಾರಿಗಳಿಗೆ ಇವರು ಏನು ಇದು ಇಂಟಿಮೇಷನ್ ಸುಳ್ಳು ಕೊಡ್ತಾ ಇಲ್ಲ, ಯಾವುದೂ ಏನೂ ಕೊಡ್ತಾ ಇಲ್ಲ. ಬಂದಿದ್ದ ದುಡ್ಡೆಲ್ಲ ಇವರೇ ತಿನ್ಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ಇವಾಗ ಏನಾನ ಆಗಲಿ ಇದು ಪುರಸಭೆಗೆ ಉಳಿಸ್ಬೇಕು ಅಂತ ನಾವು ಇದು ಮಾಡಿರೋದು. ಸರ್ಕಾರಿ ಜಾಗನೇ ಇದು ಸರ್ಕಾರಿ ಜಾಗನೂ ಅಲ್ಲ. ಯಾರೋ ಪುಣ್ಯಾತ್ಮ ದಾನ ಬರ್ಕೊಟ್ಟಿರೋದು ಈ ಜಮೀನು. ಇದು ಶನಿವಾರ ಸಂತೆ ಸೇರಿಸಿದೆ ಅಂತ ಅಂದ್ಬಿಟ್ಟು ಪಾಣಿಯಲ್ಲಿ ಕೂಡ ಹಂಗೆ ಇದೆ. ಮಾಲೀಕರ ಹೆಸರು ಸಂತೆ ಅಂತ ಅಂದ್ಬಿಟ್ಟು ಹಂಗೆ ಇದೆ. ಎಲ್ಲ ರೆಕಾರ್ಡ್ ತನಿಖೆ ಮಾಡಿದ್ದೀವಿ ನಾವು. ತನಿಖೆ ಮಾಡಿ ನಾವು ನೋಡಿ ಇದು ಮಾಡಿರೋದು. ಹೊಡಿಬಾರ್ದು, ಅದು ಲೋಕಾಯುಕ್ತ ಕೇಸ್ ಕ್ಲಿಯರ್ ಆದಮೇಲೆ ಹೊಡಿಬೇಕಾಗಿರೋದು. ಅದಕ್ಕೆ ಮುಂಚೆನೇ ಹೊಡೆದ್ಬಿಟ್ಟು ಖಾಲಿ ಜಾಗ ತೋರಿಸೋಣ ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇರೋದು. ಯಾವ ಥರ ಮಾಡ್ತಾರೆ? ಇಲ್ಲ ದೇವಸ್ಥಾನನೂ ಹೊಡಿಬೇಕು, ಎಲ್ಲ ಹೊಡೆದು ಇದು ಮಾಡಿ ಖಾಲಿ ಜಾಗ ತೋರಿಸ್ಬೇಕು. ಯಾವ ಥರ ಮಾಡ್ತಾರೆ? ಭಯ ಬಂದಿರೋದಕ್ಕೆ ಇವಾಗ ಇದು ಮಾಡ್ತಾ ಇರೋದು. ಭಯ ಬಂದಿಗೆ ಲೋಕಾಯುಕ್ತಿಗೆ ತಗಲಾಕೊಂಡ್ರೆ ಇನ್ನೆಲ್ಲ ಈಚೆ ಬರ್ತೀರಿ ನಾವು. ಇಷ್ಟು ವರ್ಷದನ್ನು ತಿಂದಿರೋದು ಹೇಗಿರೋದು ಎಲ್ಲ ಈಚೆ ಬರ್ತೈತೆ ಅಂತ ಅಂದ್ಬಿಟ್ಟು ಎಲ್ಲ ಇದು ಮಾಡಿದ್ದಾರೆ ಅವರು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.